ಕೂಡಲ ಸಂಗಮ ದೇವನು ಒಬ್ಬನೇ ಅಲ್ಲದೆ ಇಬ್ಬರಿಲ್ಲ ಎಂದಿತ್ತು ವೇದ ನೋಡ. ಬಸವಣ್ಣವರೇ ಇಬ್ಬರು ಮೂರು ದೇವ್ರಂತ ಹೇಳಕ್ಕೆ ಹೋಗಬೇಡ್ರಪ್ಪ, ದೇವ್ರು ಇರೋದು ಒಬ್ಬನ. ನಾವು ಬಸವಣ್ಣವ್ರು ಹೇಳಿದಂಗೆ ದೇವನೊಬ್ಬ, ನಾಮ ಹಲವು. ನಾವು ದೇವಿ ಅಂತ ಕರಿತೀವಿ, ದುರ್ಗೆ ಅಂತ ಕರಿತೀವಿ, ಪರಮೇಶ್ವರಿ ಅಂತ ಕರಿತೀವಿ, ಗಣಪತಿ ಅಂತ ಕರಿತೀವಿ, ವಿಠ್ಠಲ ಅಂತ ಕರಿತೀವಿ, ಇನ್ನೇನೇನೋ ಮಹದೇಶ್ವರ ಅಂತ ಕರಿತೀವಿ, ಶಿವ ಅಂತ ಕರಿತೀವಿ, ವಿಷ್ಣು ಅಂತ ಕರಿತೀವಿ. ಏನು ಕರೆದ್ರೂ ಸಹಿತ ನಾಮಗಳು ಭಿನ್ನ ಭಿನ್ನವೇ ಹೊರತು ದೇವನು ಒಬ್ಬನೇ ಅಂತ ವೇದಗಳು ಹೇಳ್ಯಾವು ಅಂತ ಬಸವಣ್ಣವರ ಅಂತಾರಂದಾಗ, ಇಂಥ ಬಸವಣ್ಣವರು ವೇದಕ್ಕೆ ಎಂದಾದರೂ ದೂಷಣೆ ಕೊಡಲಿಕ್ಕೆ ಸಾಧ್ಯ ಏನು? ಇವರು ಬಸವಣ್ಣವ್ರ ಹೆಸರಲ್ಲೇ ಮತ್ತು ಈ ವಚನ ಹೇಳ್ತಾರಲ್ಲ ಅಂದರೆ ಇದೊಂದು ಪ್ರಕ್ಷಿಪ್ತ ವಚನವನ್ನು ಯಾರಾದರೂ ಇಂಥವರೇ ಮೂರ್ಖರು ಮೊದಲು ಸೇರಿಸಿರ್ಬೇಕು. ಬಸವಣ್ಣವರ ಹೆಸರನ್ನು ಹಾಳು ಮಾಡಾಕ ಇಂಥ ಪ್ರಕ್ಷಿಪ್ತ ವಚನಗಳು ಕೆಲವನ್ನು ಸೇರಿಸಿರಬಹುದು ಅಂತ ಸಂಶಯ ಬರಲಾರದೆ ಇರೋದಿಲ್ಲ. ಶಿವನೇ ಜಗತ್ರಯದೊಡೆಯ ಎಂಬುದು ಉತ್ಪತ್ತಿ ಸ್ಥಿತಿ ಲಯ ಕಾರಣವೆಂಬುದು ವೇದ. ನೋಡ್ರಿ, ಶಿವನೇ ಈ ಮೂರು ಕೆಲವು ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣನು ಅನ್ನೋದನ್ನು ನಮ್ಮ ವೇದಗಳು ಹೇಳಿವೆ. ಈಶ್ವರ ಜಗತ್ತು ಪ್ರಭು ಪ್ರೇರಕೋ ವಿಶ್ವಭುಕ್ ಎಂಬುದು ಶ್ರುತಿ. ಇದು ಕಾರಣ ಕೂಡಲ ಸಂಗಮ ದೇವನೊಬ್ಬನೇ ದೇವರು ಅಂತ. ಅಂದರೆ ವೇದಗಳು ಶ್ರುತಿಗಳು ಅಂದರೆ ಉಪನಿಷತ್ತುಗಳು ಈ ಮಾತನ್ನು ಹೇಳ್ತಾವು ಅಂತ ಬಸವಣ್ಣವರ ಪ್ರತಿಪಾದನೆ ಮಾಡ್ಯಾರ ಅಂದಾಗ ಸುಮ್ಮನೆ ಇವು ಯಾಕೆ ಆ ವೇದಗಳನ್ನು ನಿಂದಿಸ್ತಾವು, ಪುರಾಣಗಳನ್ನು ನಾನು ಪುರಾಣಗಳ ಬಗ್ಗೆ ನೋಡುವಾಗ ಬಸವಣ್ಣವರು ವಚನಗಳನ್ನು 1000 ವಚನಗಳನ್ನು ನೋಡಿದೆ. ಅದರಲ್ಲಿ ಸುಮಾರು 52 ಪುರಾಣದ ಉದಾಹರಣೆಗಳನ್ನು ಬಸವಣ್ಣವರು ಕೊಟ್ಟಿದ್ದಾರೆ. ಪುರಾಣಗಳಲ್ಲಿರುವಂಥ ಘಟನೆಗಳನ್ನು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. 52 ಘಟನೆಗಳನ್ನು ಬಸವಣ್ಣವರೇ ಹೇಳಿದ್ದಾರೆ. ಚನ್ನಬಸವಣ್ಣವರು ಸಹಿತ ಶಿವನಲ್ಲದೆ ಮತ್ತೆ ದೈವವಿಲ್ಲವೆಂಬುದು ವೇದ. ಉಳ್ಳಡೆ ದಕ್ಷನ ಜನ್ನ ತಾನೇ ಹೇಳದೆ, ಉಳ್ಳದೆ ಕ್ರಮವನು ಕಾಯಲಾಗದೆ, ಉಳ್ಳಡೆ ತಮ್ಮ ತಮ್ಮ ಶಿರಗಳ ಹೋಗಲಾಡಿಕೊಳ್ಳಲೇಕೆ, ಈ ಕ್ರತುಗಳಿಗೆ ಶಿವ ಏಕೋ ದೇವ ಎಂಬುದು ಋಗ್ವೇದ. ಇದಕ್ಕೂ ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲದಿಲ್ಲ ನಿಲ್ಲು ಮಾಡು ಅಂತ ಚನ್ನಬಸವಣ್ಣವರು ಸಹಿತ ಈ ವೇದಗಳನ್ನು ಕುರಿತು ಹೇಳಿದ್ದಾರೆ. ಇಂಥವು ಭಾಳ ವಚನಗಳದಾವ, ನಾ ಎಷ್ಟು ಹೇಳಿದರೂ ನಿಮಗೆ ಕಡಿಮೆನೇ ಅವು. ಒಟ್ಟು ಹೇಳೋದರ ತಾತ್ಪರ್ಯ ಏನು ಅಂದ್ರೆ, ಪುರಾಣಗಳನ್ನು ಕುರಿತು ಸಹಿತ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತೆ, ಅಂಬುದಿಯ ಮುನಿ ಪ್ರಾಶನಗೈಯುವಲ್ಲಿ ಚಂದ್ರಮನು ಅಡ್ಡ ಬಂದನೆ, ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಒಂದು ಪುರಾಣದ ಮಾತನ್ನು, ಪುರಾಣದ ಘಟನೆಗಳನ್ನು, ಚಂದ್ರನಿಗೂ ಮತ್ತು ಸಮುದ್ರಕ್ಕೂ ಯಾವ ಸಂಬಂಧಗಳು ಅಂತ ಹೇಳಲಿಕ್ಕೆ ಬಸವಣ್ಣವರೇ ಈ ವಚನವನ್ನು ರಚನೆ ಮಾಡ್ಯಾರ. ಚಂದ್ರ, ಸಮುದ್ರನಾಥ ಇವರೆಲ್ಲ ಪುರಾಣದ ಘಟನೆಗಳು. ಆದರೆ ಅವುಗಳ ವಿಜ್ಞಾನವನ್ನು, ಹುಣ್ಣಿಮೆ ಬಂತು ಅಂದ್ರೆ ಸಮುದ್ರಕ್ಕೆ ಅಲೆಗಳ ಮ್ಯಾಗ ಬರ್ತಾವೆ, ಏನಂತಾರೆ, ಸಮುದ್ರ ಉಕ್ಕೇ ಇರ್ತೈತಿ. ಬರೇ ಸಮುದ್ರನ ಅಲ್ಲ, ಎಲ್ಲೆಲ್ಲಿ ನೀರು ಇರ್ತೈತೆ ಅಲ್ಲೆಲ್ಲ ಉಕ್ಕೇ ಇರ್ತೈತಿ ಹುಣ್ಣಿಮೆ ಬಂದಾಗ. ಗಿಡದಲ್ಲಿ ನೀರಿತ್ತು ಅಂದರೆ ಬೆಳವಣಿಗೆ ಅವಾಗ ಆಗೋದು ಹುಣ್ಣಿಮೆ ಕಾಲದಲ್ಲಿ ಬೆಳೆಗಳಿಗೆ. ಮನುಷ್ಯನ ಶರೀರದಾಗ ನೀರಿತ್ತು ಅಂದ್ರೆ ಹುಣ್ಣಿಮೆಗಳ ದಿನದಲ್ಲಿ ಮನುಷ್ಯ ಯಾಕೆ ಚೈತನ್ಯದಾಯಿ ಆಗಿರ್ತಾನಂದ್ರೆ ಅವನ ಶರೀರದೊಳಗೂ ನೀರು ಉಕ್ಕು ಬರ್ತೈತಿ. ನಾನು ಹೇಳಿದ್ದಲ್ಲ, ಬಸವಣ್ಣವ್ರು ಹೇಳಿದ್ದು. ಬಸವಣ್ಣವರು ಇಷ್ಟು ಚಂದ ಪುರಾಣಗಳನ್ನು ಪ್ರತಿಪಾದನೆ ಮಾಡ್ತಾ ಇರುವಾಗ ಬಸವಣ್ಣವರನ್ನು ಪುರಾಣ ವಿರೋಧಿಯನ್ನಾಗಿ ಬಿಂಬಿಸ್ತಾ ಇದ್ದಾರಲ್ಲ ಈ ಮಹಾಮಹಿಮರು, ಅವ್ರಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರವಾಗಿ ಯಾರ ಕೇಳಿದರು ಅಂದ್ರೆ ನೀವು ಅವ್ರಿಗೆ ಹಿಂಗದಾವಲ್ರಿ ಪುಣ್ಯಾತ್ಮರ, ಇವನ್ನಷ್ಟು ಹೇಳ್ರಿ ಅಂತ ಅನ್ನಕ್ಕೆ ಬರಬೇಕು ಅಂತ ನೆನಪಿಸೋ ಸಲುವಾಗಿ ನಾನು ಇಲ್ಲಿ ತಮ್ಮ ಹತ್ರ ಬಂದೆ. ಆಮೇಲೆ ಈ ಪುರಾಣಗಳನ್ನೇ ಕುರಿತು, ರಾಮಾಯಣ ಮಹಾಭಾರತಗಳನ್ನು ಕುರಿತು ಬಸವಣ್ಣವರು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ. ಎಚ್ಚು ವಾಲಿಯ ಕೊಂದ ಕಟ್ಟಿದನು ಶರದಿಯ, 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡುಹಿದ, ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ, ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ ರಾಮನ ತೋರ.
ಬಸವಣ್ಣವ್ರು ಹೇಳಿದ್ದು. ಏನು ಹೇಳಿದರು ಅಂದ್ರೆ, ಎಚ್ಚು ವಾಲಿಯ ಕೊಂದ, ವಾಲಿಯನ್ನು ಕೊಂದ ರಾಮ. ಕಟ್ಟಿದನು ಶರದಿಯ, ಶರದಿಗೆ ಅಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದ. 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡಿದ. 10 ತಲೆಯ ರಾವಣನಂದ ಒಂದ ಬಾಣದಾಗ ಮುಗಿಸಿಬಿಟ್ಟ. ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ. ಛಲದಿಂದ ಲಂಕಾ ದ್ವೀಪವನ್ನೇ ಧಾರಾತೀರ್ಥಿಯಾಗಿಸಿಬಿಟ್ಟ. ಕಲಿವಿಭೀಷಣಂಗೆ ಇಷ್ಟೆಲ್ಲ ಮಾಡಿ ಆ ರಾಜ್ಯ ತನ್ನ ಕೈಯೊಳಗೆ ತಗೊಳ್ಳಿಲ್ಲ ರಾಮ. ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ. ಆ ರಾವಣನ ತಮ್ಮನಾದಂಥವನಿಗೆ ಆ ರಾಜ್ಯ ಕೊಟ್ಟು ನಾವು ಹೋಗು ನಡಿ ಅಂದ. ಅವನು ಲಕ್ಷ್ಮಣ ಬಂದ, ಎಣ್ಣ ಮತ್ತ್ಯಾಕೆ ಹೋಗೋದು ಅಯೋಧ್ಯಕ್ಕೆ, ಇದು ಬಂಗಾರದ ಲಂಕೆ ಐತಲ್ಲ, ಇಲ್ಲೇ ಚಂದ ಇರುನು ಅಂದ. ಅಭಿಸುವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಅಪಿಸುವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ, ಈ ಬಂಗಾರದ ಲಂಕೆ ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ತಾಯಿ ನಾಡು ಇವು ಸ್ವರ್ಗಕ್ಕಿಂತಲೂ ದೊಡ್ಡವುಗಳನ್ನುವುದನ್ನು ನೀ ಮರಿಬೇಡಪ್ಪ ಅಂತ ಅವ್ರ ತಮ್ಮಗೆ ಬುದ್ಧಿ ಹೇಳಿದ. ಇದೇ ರಾಜ್ಯದಲ್ಲಿ ಇರೋಣ ಅಂದದ್ದಕ್ಕೆ. ಅಂಥ ಶ್ರೀರಾಮನನ್ನು ಬಸವಣ್ಣನವರು ಕೊಂಡಾಡಿದಂಥ ವಚನ ಇದು. ಇವ್ರು ಹೇಳ್ತಾರೆ, ಆ ರಾಮಾಯಣಕ್ಕೆ ಬೈದರು, ಮಹಾಭಾರತಕ್ಕೆ ಬೈದರು, ಪುರಾಣಕ್ಕೆ ಬೈದರು. ಎಲ್ಲಿ ಬೈದಾರೋ ಪುಣ್ಯಾತ್ಮರೇ? ಬರ್ರಿ ಒಂದು ಸಾರಿ ಓದ್ರಿ, ಒಂದು ಜರ ಚಂದಾಗ ಓದಕ್ಕೆ ಕಲೀರಿ, ಓದ್ಲಾರ್ದ ಏನೂ ಮಾಡೋಕ್ಕೆ ಹೋಗಬೇಡ್ರಿ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳ್ತಿರ್ತಾರೆ, ಶರಣರು ಶಿವ ಬ್ಯಾರೆ, ಅವ ತಾತ್ವಿಕ ಇರ್ತಾನ, ಈ ಮಂದಿ ಶಿವ ಬ್ಯಾರೆ, ಪಾರ್ವತಿ ಗಂಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾ ಬಸವಣ್ಣಂದ ಒಂದು ವಚನ ತೊಗೊಂಡು ಬಂದೀನಿ. ಹೊನ್ನ ಹಾವಿಗೆಯ ಮೆಟ್ಟಿದವನ, ಮಿಡಿ ಮುಟ್ಟಿದ ಕೆಂಜಡೆಯವನ, ಮೈಯಲ್ಲಿ ವಿಭೂತಿಯ ಧರಿಸಿದವನ, ಕರದಲ್ಲಿ ಕಪಾಲವ ಹಿಡಿದವ, ಅರ್ಧ ನಾರಿಯಾದವ, ಬಾಣನ ಬಾಗಿಲ ಕಾಯುವವನ, ಚೋಳಂಗೆ ಹೊನ್ನ ಮಳೆಯಗರೆದವನ, ಎನ್ನ ಮನಕ್ಕೆ ಬಂದವನ, ಸದ್ಭಕ್ತರ ಹೃದಯದಲ್ಲಿ ಇಪ್ಪವನ, ಮಾಡಿದ ಪೂಜೆಯಲು ಒಪ್ಪುವವನ, ಕೂಡಲ ಸಂಗಮ ದೇವನ. ಕೂಡಲ ಸಂಗಯ್ಯ ಯಾರು ಅಂದ್ರೆ ಇವನ ಅಂತ ಸ್ಪಷ್ಟ ಹೇಳಿಬಿಟ್ರಿ ಇಲ್ಲಿ. ಇವರೇನಂತಾರ, ಕೂಡಲ ಸಂಗಮ ದೇವರು ಅಂದ್ರೆ ಅವ ಶಿವ ಅಲ್ಲ, ಶಿವನ ಮೂರ್ತಿ ಅಲ್ಲ ಅದು ಅಂತ ಹೇಳ್ತಾರಲ್ಲ. ಅದಕ್ಕೆ ಬಸವಣ್ಣನ ವಚನ ಇದು. ಯಾರು ವರ್ಣನೆ ಮಾಡಿದ್ರಪ್ಪ ಇದರೊಳಗೆ? ಶಿವನ ವರ್ಣನೆಯನ್ನೇ ಬಸವಣ್ಣವ್ರು ಮಾಡ್ಯಾರ. ಅದಕ್ಕೆ ಅವ್ರು ಓದಬೇಕು. ಇಷ್ಟೇ ಅಲ್ಲ, ಸಮುದ್ರ ಘನವೆಂಬನೇ ಧರೆಯ ಮೇಲಡಗಿತ್ತು, ಧರೆಘನವೆಂಬೆನೇ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು, ನಾಗೇಂದ್ರ ಘನವೆಂಬೆನೇ ಪಾರ್ವತಿಯ ಕಿರುಕುಣಿಯ ಮುದ್ರಿಕೆಯಾಯಿತ್ತು, ಅಂತಹ ಪಾರ್ವತಿ ಘನವೆಂಬೆನೇ ಪರಮೇಶ್ವರನ ಅರ್ಧಾಂಗಿಯಾದಳು, ಅಂತಹ ಪರಮೇಶ್ವರ ಘನವೆಂಬೆನೇ ನಮ್ಮ ಕೂಡಲ ಸಂಗನ ಶರಣರ ಮನದ ಮೊನೆಯ ಮೇಲೆ ಅಡಗಿದರು ಅಂತ ಬಸವಣ್ಣವರೇ ಹೇಳ್ಯಾರ. ಇದನ್ನು ಅಂದ್ರೆ ಸಮುದ್ರ ದೊಡ್ಡದೇನಪ್ಪ ಅಲ್ಲ, ಸಮುದ್ರವನ್ನು ತನ್ನ ತನೆಯ ಮೇಲೆ ಹೊತ್ತು ಕುಳಿತಂಥ ಆದಿಶೇಷ ದೊಡ್ಡವನು. ಆದಿಶೇಷ ದೊಡ್ಡವನು ಅಂದ್ರೆ ಏನಿಲ್ಲ, ಅವ ಪಾರ್ವತಿಯ ಕೈಯೊಳಗೆ ಉಂಗುರಾಗ್ಯಾನವ. ಮತ್ತು ಉಂಗುರ ದೊಡ್ಡದಂತಿರೇನು, ಉಂಗುರ ಧರಿಸಿದ ಪಾರ್ವತಿ ಅವನಕಿಂತ ದೊಡ್ಡಕ್ಕೆ, ನಾಗೇಂದ್ರನಿಗಿಂತಲೂ. ಮತ್ತು ಪಾರ್ವತಿನ ದೊಡ್ಡಕ್ಕೆ ಅಂತಿರೇನು, ಇಲ್ಲ, ಆಕಿನ ಗಂಡ ಪರಮೇಶ್ವರ ದೊಡ್ಡವ. ಪರಮೇಶ್ವರ ದೊಡ್ಡವ ಅಂತಂತಿದ್ರೇನು, ಇಲ್ಲ, ನಮ್ಮ ಶರಣರ ಮನದ ಮೊನೆಯ ಮೇಲೆ ಮನೆ ಮಾಡಿಕೊಂಡು ನಿಂತವ ಅಂಥ ಪರಮೇಶ್ವರ ನಮ್ಮ ಶಿವ ಅಂತ ಬಸವಣ್ಣವರು ತಮ್ಮ ಶಿವನ ವರ್ಣನೆಯನ್ನು ಈ ವಚನದೊಳಗೆ ಮಾಡ್ಯಾರ. ಇನ್ನೆಷ್ಟು ಸ್ಪಷ್ಟ ಹೇಳಬೇಕು ಇದಕ್ಕಿಂತಲೂ ಚೆನ್ನಾಗಿ ಅಂತ ಹೇಳ್ತಾ, ಈ ಎಲ್ಲ ಶರಣರು ಇಂಥವು ಸಾವಿರ ವಚನಗಳದಾವೆ. ನೂರಲ್ಲ, ಸಾವಿರ ವಚನಗಳದಾವೆ. ಬಸವಣ್ಣವರು ಸಂಸ್ಕೃತ ವಿರೋಧ ಮಾಡಿದರು, ನಂಬದು ಕನ್ನಡ ಧರ್ಮ ಅಲ್ಲ. ಧರ್ಮದಾಗ ಇಂಥವು ಏನೇನು ತಂದು ದೇಶ ಹೊಡಿಬೇಕಂತೀರಿ ನೀವು ಮುಟ್ಟಾಳ್ರು ಅಂತ ನನಗನ್ನಿಸ್ತದೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರಿ ಅಂತ ಅವ್ರಿಗೆ ನನ್ನ ಪ್ರಾರ್ಥನೆ. ನಮ್ಮ ಶರಣರೆಲ್ಲ ಬೇರೆ ಬೇರೆ ಕಾಯಕದಿಂದ ಬಂದವರು. ಈ ಕಾಯಕ ಇಲ್ಲ ಅನ್ನುವಂಗಿಲ್ಲ, ಎಲ್ಲ ಕಾಯಕಗಳನ್ನು ಮಾಡಿಕೊಂಡು ಬಂದಂಥವ್ರು ಶರಣರು.
ಅಲ್ಲಿ ಕಲ್ಯಾಣದಲ್ಲಿ ಬಂದ ನಂತರ ಎಲ್ಲ ಶರಣರಿಗೂ ಬಸವಣ್ಣವರು ಆಜ್ಞೆ ಮಾಡಿದ್ದು ಏನು ಅಂದ್ರೆ, ಇಲ್ಲಿ ಬರೀ ಆಧ್ಯಾತ್ಮಿಕ ಚಿಂತನೆ ಇಲ್ಲ, ನೀವು ಕಾಯಕ ಮಾಡಬೇಕು, 2 ಹೊತ್ತು ಚಿಂತನೆ ಮಾಡಬೇಕು. ಮುದ್ದಣ್ಣ ನೀವು ಒಕ್ಕಲಿಗರ ಕಾಯಕ ಮಾಡಪ್ಪ, ಅಪ್ಪಣ್ಣ ನೀನು ಹಡಪದ ಕಾಯಕ ಮಾಡಪ್ಪ, ಮಾಚಿದೇವ ನೀನು ಮಡಿವಾಳ ಕಾಯಕ ಮಾಡಪ್ಪ, ಹರಳಯ್ಯ ನೀನು ಚಪ್ಪಲಿ ಹೊಲಿಯುವನ್ನು ಕಾಯಕ ಮಾಡಬೇಕು. ನಮ್ಮ ಶರಣರಿಗೆ ಎಷ್ಟು ಧಾರ್ಷ್ಟ್ಯ ಬಂತು ಅಂತಂದ್ರೆ, ಅಲ್ಲಿ ಹೋದ ನಂತರ ಅವ್ರು ಏನಂದ್ರು, ಮುಂದೆ ನಾವು ಕಾಯಕ ಮಾಡಬೇಕಾದ್ರೆ ನಮ್ಮಂಥವ್ರನ್ನ ಆಧಾರವಾಗಿಟ್ಕೊಂಡು ಕಾಯಕ ಮಾಡ್ತೀವಿ, ನಮ್ಮ ಭಕ್ತಿ ಇಲ್ಲದಂಥವ್ರನ್ನು ನಾವು ಸಮೀಪ ಸಹಿತ ಬರೋದಿಲ್ಲ, ಅಂಥವ್ರ ಸಮೀಪನೂ ನಾವು ಹೋಗೋದಿಲ್ಲ. ಅಷ್ಟು ನಿಷ್ಠೆಯನ್ನು ಗಟ್ಟಿಗೊಳಿಸಿದರು ಬಸವಣ್ಣವರು. ಅಂತಲೇ ಒಕ್ಕಲತನದ ಕಾಯಕ ಹೇಳಿದರು. ಈಗ ನೋಡ್ರಿ, ನಾವು ಇವತ್ತಿನ ದಿವಸ ಒಕ್ಕಲ್ತನ ಮಾಡ್ತಾಯಿದ್ದೇವೆ, ಎಷ್ಟು ಸಂಕಷ್ಟದೊಳಗಿದ್ದೀವಿ. ಉಳ್ಳಾಗಡ್ಡಿ ಚೀಲಕ್ಕೆ 40 ರೂಪಾಯಿ ಐತೆ ರೀ ಕಿಮ್ಮತ್ತು. ಹೋದ ವಾರದಾಗ 50 ಕಿಲೋದ ಪಿಶ್ವಿಗೆ 40 ರೂಪಾಯಿ ಕಿಮ್ಮತ್ತು. ಮೊದಲ ಕಷ್ಟಪಟ್ಟು ನಾವು ರೈತರು ಬೆಳಿಬೇಕು, ಬೆಳೆದದ್ದನ್ನು ಹಿಂಗೆ ಕೌಡಿ ಕಿಮ್ಮತ್ತಿಗೆ ಮಾರಿ ಬರಬೇಕು. ಹೆಂಗೆ ರೈತ ಬದುಕೋದು ಹೆಂಗೆ? ರೈತಗೇನು ಯಾವರ ಪಗಾರ ಅದಾವಂತೀವ ಸರ್ಕಾರದು? ಏನು ಕೊಟ್ಟಾರ ಸರ್ಕಾರದವರು? ಕೊಟ್ಟಾರ ಒಂದು ಜರ ವರ್ಷಕ್ಕೆ 6,000, ಒಂದು 6,000, 12,000 ರೂಪಾಯಿ, ತಿಂಗಳಿಗೆ 1,000 ತಂಬಾಕಕ್ಕಾರ ಸಾಲ್ತವನ ಹೋಗು. ಹೆಚ್ಚಿಗೆ ಕೊಡ್ಬೇಕಾರೆ ಇಂದಿಲ್ಲ ನಾಳೆ ಕೊಟ್ಟಾರ, ಮುಂದೆ ಯಾರಿಗೆ ಅನ್ನಿಸ್ತೈತೆ ಅವ್ರಿಗೆ? ರೈತಿಗೆ ಏನೈತ್ರಿ? ನಾವು ಏನು ನೌಕರಿ ಮಾಡೋರು ಅದೀವಲ್ಲ, ರಜಾದ ಮ್ಯಾಗ ಹೋದರೂ ಸಹಿತ ರಜಾದ ದಿವಸ ಪಗಾರ ಸಿಗ್ತೈತಿ. ರೈತ ರಜಾದ ಮ್ಯಾಗ ಹೋದ್ರೆ ಏನು ಸಿಗ್ತೈತಿ? ಏನೂ ಇಲ್ಲ. ರೈತನ ಕೇಳೋರ ಯಾರೂ ಇಲ್ಲ. ಸೀಮೆಯೊಳಗೆ ಯುದ್ಧ ನಡೆದಿದ್ದರೂ ಸಹಿತ, ನಾನು ಪಂಜಾಬ್ಗೆ ಹೋಗಿದ್ದೆ, ಯುದ್ಧ ನಡೆದಿತ್ತು, ಹೊಲ್ದಾಗ ಕೆಲಸ ಮಾಡಕತ್ತಿದ್ದ ರೈತ ಮಗ್ಗಲು ಹಂಗೆ ಬಂದು ಗುಂಡು ಬೀಳ್ತಿದ್ದು, ಅಂಥದ್ರಾಗ ಕೆಲಸ ಮಾಡ್ತಿದ್ದ. ಕೋವಿಡ್ದೊಳಗೆ ಎಲ್ಲರೂ ದೊಡ್ಡ ದೊಡ್ಡ ಮಂದಿ ಎಲ್ಲ ಮನೆ ಸೇರಿದ್ರು, ಇಡೀ ಊರು ಮಂದಿನೇ ಮನೆ ಸೇರಿ, ಶಹರದವರೆಲ್ಲ ಬಂದು ಊರು ಸೇರಿದರು, ಊರಾನವ್ರು ಮನೆ ಸೇರಿದರು. ರೈತ ಹೊಲ್ದಾಗಿದ್ದ, ರೈತ ಹೊಲ್ದಾಗಿದ್ದ, ಅವ ದುಡಿತಿದ್ದ, ಅವ ದುಡ್ದ, ಕಾಳು ಬೆಳೆದ ಅಂತ ಎಲ್ಲರೂ ತಿಂದರು. ಇರಲಿಲ್ಲ ಅಂದ್ರೆ ಕೋವಿಡ್ಡ ತಿನ್ಬೇಕಾಕೈತೆ, ಮತ್ತೇನು ತಿನ್ನಕ್ಕೆ ಸಿಗ್ತಿದ್ದಿಲ್ಲ. ಆ ರೈತಗೆ ಆ ಕಾಲದಲ್ಲಿಯೂ ಸಹಿತ ಬಸವಣ್ಣವರು ಬಹುದೊಡ್ಡ ಬೆಲೆಯನ್ನು ಕೊಟ್ಟಿದ್ದರು. ಇವತ್ತು ಕೊಡಬೇಕು ನಾವು. ನಮ್ಮ ರೈತ ಇವತ್ತು ಭಾಳ ಸಂಕಷ್ಟದೊಳಗದಾನ. ರೈತ ಯಾಕೆ ಸಂಕಷ್ಟದಾಗದಾನ ಅಂದ್ರೆ, ಅವನ ಖರ್ಚು ಹೆಚ್ಚಾಗಕತ್ತೈತಿ, ಆದಾಯ ಕಡಿಮೆ ಆಗಾಕತ್ತೈತಿ. ಖರ್ಚು ಹೆಂಗೆ ಕಡಿಮೆ ಮಾಡಬೇಕು ಅಂದ್ರೆ, ಗೊಬ್ಬರ ಖರ್ಚು ಹೆಚ್ಚಾಗಕತ್ತೈತಿ, ಬೀಜದ ಖರ್ಚು ಹೆಚ್ಚಾಗಕತ್ತೈತಿ, ಔಷಧ ಖರ್ಚು ಹೆಚ್ಚಾಗಕತ್ತೈತಿ, ಉಳುಮೆ ಖರ್ಚು ಹೆಚ್ಚಾಗಕತ್ತೈತಿ, ನೀರಿನ ಲೈಟ್ ಬಿಲ್ಲಿನ ಖರ್ಚು ಹೆಚ್ಚಾಗಕತ್ತೈತಿ, ಇವನ್ ಸೈಕಲ್ ಮೋಟ್ರ್ ಪಟ್ಪಟ್ಟಿ ಖರ್ಚು ಹೆಚ್ಚಾಗಕತ್ತೈತಿ, ಟ್ಯಾಕ್ಟ್ರಿ ಎಣ್ಣೆ ತುಟ್ಟಿ ಆಗಕತ್ತೈತಿ. ಎಣ್ಣೆ ತುಟ್ಟಿ ಆದಷ್ಟು ಉಳ್ಳಾಗಡ್ಡಿ ಮತ್ತು ಇವೇನು ಹೆಸರ, ಆ ಕಾಳ ಈ ಕಾಳ ಬೆಳಿತಾನೆ, ಅವಕ್ರ ಬೆಲೆ, ಡಿಸೈಲ್ದು ಬೆಲೆ ಹೆಚ್ಚಾದಂಗೆ ಇವಕ್ರದ್ದು ಬೆಲೆ ಹೆಚ್ಚಾಗಬೇಕಾಗಿತ್ತೋ ಇಲ್ಲೋ? ಇಲ್ಲ. 1965ರಾಗ 100 ರೂಪಾಯಿ ತೊಲಿ ಬಂಗಾರ ಇತ್ತು. ಆವಾಗ 30-40 ರೂಪಾಯಿಗೆ ಚೀಲ ಗೋದಿತ್ತು. ಇವತ್ತು ಗೋಧಿ ಬೆಲೆ ಅಲ್ಲೇ 4-5 ಸಾವಿರದಾಗ ಐತಿ. ಬಂಗಾರ 1,60,000 80,000 ಆಗೈತಿ. ಈ ಅಂತರ ಎಲ್ಲಿದೆ? ಎಲ್ಲಿ? ರೈತನ ಮಾಲಿಗೆ ಹಿಂಗೆ ಯಾಕೆ? ಮತ್ತು ಖರೀದಿ ಮಾಡೋರು ನೀವೇನಿಲ್ಲಿ ಕುಂತಿರಲ್ಲ, ಯಾರ ಖರೀದಿ ಮಾಡೋರು ಇದ್ರಿ ಅಂದ್ರೆ, ಡಿಸೈಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಚಪ್ಪಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಬಟ್ಟೆ ಖರೀದಿ ಮಾಡಾಗ ರೊಕ್ಕ ಯಾಕೆ ಹೆಚ್ಚ ಅನ್ನಂಗಿಲ್ಲ. ಕಾಯಿಪಲ್ಯ ಖರೀದಿ ಮಾಡಕ್ಕೆ ಹೊಂಟ್ರಂದ್ರೆ ಭಾಳ ತುಟ್ಟಾತಪ್ಪ ನಿಂದತ್ತು. ಹೌದಾ ಗೊಬ್ಬರಗಳೇ? ರೈತನ ಕಾಳ, ರೈತನ ಕಾಯಿಪಲ್ಯ ತಯಾರು ಮಾಡಕ್ಕಂದ್ರೆ ಇಷ್ಟಾಗಿ ತುಟ್ಟಪ್ಪ ಅತ್ತ, ಇಷ್ಟಾಗಿ ತುಟ್ಟಪ್ಪ ಅತ್ತ. ಬೂಟ್ ಖರೀದಿ ಮಾಡಕ್ಕೆ ಹೋದಾಗ ಅನ್ಬೇಕಾಗಿತ್ತೋ ಇಲ್ಲ? ಅನ್ಲಿಲ್ಲವ. ಹಂಗನ್ಬಾರ್ದು. ಏನು 2 ದುಡ್ಡು ನಮ್ಮ ರೈತಗೆ ಎಷ್ಟು ಮಳೆಯಾಗ ಬೆಳೆಯಾಗ ಬಿಸಿಲಾಗ ದುಡಿತಾನೆ, ಅವಾಗ ಯಾಕೆ ಖರ್ಚು ಮಾಡಬಾರ್ದು ಅಂತ ಅನ್ಬೇಕು ನಾವು. ಈ ಪದ್ಧತಿ ಬೆಳೆಸ್ಕೋಬೇಕು. ಉಳ್ಳಾಗಡ್ಡಿ ರೇಟ್ ಹೆಚ್ಚಾತಂದ್ರೆ ಇಡೀ ದೇಶದ ಕಣ್ಣಾಗ ನೀರು ಬರಕತ್ತೇವೆ.
ಇವರೆಲ್ಲರೂ ಮಕ್ಕಳೇನು ನಾಟಕ ಮಾಡ್ತಾರೋ ಏನು ಖರೆ ಮಾಡ್ತಾರೋ ಗೊತ್ತಾಗೋದಿಲ್ಲಪ್ಪ. ಕಣ್ಣಾಗ ನೀರು ಬಂದವ್ರ ಗತೆ ಮಾಡ್ತಾರೆ. ಹಿಂಗ್ಯಾಕೆ ಮಾಡ್ತಾರೆ? ರೈತ ಅಂದ ಕೂಡಲೇ ಹಿಂಗ್ಯಾಕೆ ಮಾಡ್ತೀರಿ? ಏನ್ಯಾಕೆ ಮಾಡೋಲ್ರಕ್ಕೆ ಮರ? ನೀವು ರೈತರದಿರಲ್ಲ, ನೀವರ ಶಾಣ್ಯರಾಗಿರಲ್ಲ. ಇವ್ರದವ್ರ ಏನು ಹೇಳೋದ್ರಪ್ಪ, ಇವ್ರದ್ದು ಭಾರಿನೇ ಇರ್ತೈತಿ. ಏನೂ ತ್ರಾಸು ಬೇಡತ್ತಾನ, ಎಲ್ಲ ಅನಾಯಾಸಾಗಿ ಬರ್ಬೇಕು, ಮನೆ ಸೇರ್ಬೇಕತ್ತ. ನಂಗೆ ಆಗೋದಿಲ್ಲ ರೀ ಅದು. ನಾವು ಮಾಡ್ಬೇಕಾಕೈತಿ ಒಂದು ಜರ. ಈಗ ನೋಡಿ, ಈಗ ಈ ಮುಂಗಾರಿ ಬೆಳೆ ಬಿತ್ತೋದು ಬಂದೈತಿ. ನಿಮಗೆ ಬೇಕಂದಷ್ಟು ಗೊಬ್ಬರ ಸಿಗೋದು ಕಷ್ಟ ಐತಿ. ಯಾಕಂದ್ರೆ ಹಾರ್ಮೋಸ್ ಬಂದೈತಿ. ಯಾವುದೇ ರಾಸಾಯನಿಕ ಪದಾರ್ಥಗಳು ದೇಶದ ಒಳಗೆ ಬರೋಲ್ಲ ಅಂದಾಗ ನಿಮ್ಗೆ ಗೊಬ್ಬರ ತಯಾರು ಮಾಡಿ ಕೊಡೋದಿಲ್ಲಿಂದ. DAPನೂ ಸಿಗೋದಿಲ್ಲ ಬೇಕಂದಷ್ಟು, ಯೂರಿಯಾನೂ ಸಿಗೋದಿಲ್ಲ, ಫಾಸ್ಫೇಟು ಸಿಗೋದಿಲ್ಲ, ಯಾವ ಸಿಗೋದಿಲ್ಲ. ಮತ್ತು ಏನು ಮಾಡ್ಬೇಕು ಬಂದೈತೆ ಅಂದಾಗ ಏನಾರ ರೈತರ ಶಾಣ್ಯರಾಗ್ಬೇಕು, ಮಾಡ್ಬೇಕು. ಏನು ಮಾಡ್ಬೇಕು ರೈತರು? ನಾವು ಒಂದೇ ಮಾತು ಹೇಳ್ತೀನಿ ನಿಮಗೆ, ಯೂರಿಯಾ ತಯಾರು ಮಾಡೋಕ್ಕೆ ಹೇಳ್ತೀನಿ, ಪಕ್ಕಾ ನೆನಪಿನಾಗ ಇಟ್ಕೋರಿ. ಹೆಂಗೆ ತಯಾರು ಮಾಡೋದು ಯೂರಿಯಾ? ಒಂದು ಕಟ್ಗೆದು ಬಾಕ್ಸ್ ತಯಾರು ಮಾಡಿರಿ. ಹಳಿ ಪಳಿಗಳು ಮನ್ಯಾಗ ಬಿದ್ದಿದ್ದು ಅಂದ್ರೆ 1-1.5 ಫೂಟ್ ಎತ್ತರ, 5 ಫೂಟ್ ಉದ್ದ, 3 ಫೂಟ್ ಅಗಲದ್ದು ಒಂದು ಬಾಕ್ಸ್ ತಯಾರು ಮಾಡಿರಿ. ಮಾಡಿ ಗಿಡದ ಕೆಳಗರ ಇಡ್ರಿ, ಮನ್ಯಾಗರ ಇಡ್ರಿ, ಪೆಟ್ಟಿಗೆ ಇಡ್ರಿ. ಅದನ್ನ ಇಟ್ಟು ಕೆಳಗೊಂದು ಪ್ಲಾಸ್ಟಿಕ್ ಹಾಳಿ ಹಾಸ್ರಿ, ಹಾಸಿ ಅದ್ರ ಮ್ಯಾಗ ಪೆಟ್ಟಿಗೆ ಇಡ್ರಿ. ಇಟ್ಟು ಒಡ್ನಾನ ಮಣ್ಣು ತಂದು ತುಂಬ್ರಿ. ಅದ್ರಾಗ ಸಣ್ಣನ ಮಣ್ಣು ತುಂಬಿ ಮೊದಲನೇ ದಿವಸ 30 ಲೀಟ್ರ್ ಗೋಮೂತ್ರ ಅಂದ್ರೆ ತಿಳಿತೈತಲ್ಲ ನಿಮ್ಗೆ, ಹಂದಿ ಮಾರಿವಲ್ಲ, ಹಂದಿಗತೆ ಕೊರ್ರ ಚೀರ್ತಾವಲ್ಲ ಅವು ಅಲ್ಲ. ಅಂಬಾ ಅಂತ ಏನಂತಾವಲ್ಲ ಅವು, ಅಂಬಾ ಅಂತ ಒದರ್ತಾವಲ್ಲ ಅವಕ್ಕೆ ಆಕಳಂತಾರೆ. ಮತ್ತು ಇವು ಆಕಳಲ್ಲಿ ಇವು ಕವು ಕವು ಅಂದ್ರೆ ಆಕಳಲ್ಲ, ಸಾದೃಶ ಪ್ರಾಣಿ ಅಷ್ಟೇ. ಈ ದೇಶಿ ಆಕಳ ಮೂತ್ರಿ ಹಿಡ್ದಿಡ್ರಿ, ಭಾಳ ತುಟ್ಟಿನ ಭವಿಷ್ಯದಾಗ ಏನೂ ಸಿಗೋದಿಲ್ಲ. ಆಕಳುಗಳು ಯಾಕೆ ಸಾಕ್ಬೇಕಂತಿದ್ರಲ್ಲ, ಇನ್ನು ಮುಂದೆ ಗೊತ್ತಾಕೈತೆ ನೋಡಿ. ಇವು ತಂದ ನೋಡಿ, ಇಲ್ಲಿ ನೋಡ್ರಿ, ಅದ್ರಾನು ಮಾಡ್ಯಾರ, ಇವೆಲ್ಲ ಭಾಳ ಮಾಡ್ಯಾರ. ನಾ ಹಿಂದಗಡೆ ಹೇಳ್ತೀನಿ ಇವು ಕುರ್ದು ನಿಮ್ಗೆ. ಇವ ಒಬ್ಬ ರೈತ ಅದ, ನೀವು ಎಲ್ಲ ಮಾಡ್ತಾನೆ ಮನ್ಯಾಗ, 4 ಮಂದಿ ಕೆಲಸ ಕೊಟ್ಟಾನವ. ಇವನ್ನೆಲ್ಲ ಬರೇ ಗೊಡ್ಡ ಆಕಳುಗಳು ಸಾಕಿ. ಗೋಮೂತ್ರ 90 ಲೀಟ್ರ್ ತಯಾರಿಡ್ಬೇಕು. 1 ಎಕರೆಗೆ ಬೇಕಾಕವು 90 ಲೀಟ್ರ್ ಗೋಮೂತ್ರ. ಮೊದಲನೇ ದಿವಸ 30 ಲೀಟ್ರ್ ಹಾಕ್ಬೇಕು. ಆ ಬಾಕ್ಸ್ನಾಗ ಏನು ಮಣ್ಣು ಹಾಕಿರಲ್ಲ, ಆ ಮಣ್ಣಾಗ 30 ಲೀಟ್ರ್ ಗೋಮೂತ್ರ ಹಾಕಿ ಮಣ್ಣು ಕತ್ತರಿಸ್ರಿ, ಹೊಳ್ಮುಳ್ಳೆ ಮಾಡ್ರಿ ಅದನ್ನೆಲ್ಲ. ಮತ್ತು ಮರುದಿವಸ ಅವತ್ತು 80 ಹಾಕಿ ಕಲಿಸಿ ಇಟ್ಟುಬಿಡ್ರಿ. ಮ್ಯಾಗೊಂದು ಗೋಣಿ ಚೀಲ ಮುಚ್ಚಿಟ್ಬಿಡ್ರಿ. ಮರುದಿವಸ 15 ಲೀಟ್ರ್ ಮತ್ತು ಅದ್ರಾಗ ಹಾಕಿ ಮತ್ತೆ ಕೆದರ್ರಿ. ಅದನ್ನ ಮತ್ತೆಲ್ಲ ಉಣಿಸ್ರಿ, ಅದ್ರಾಗ ಉಣಿಸಿ ಮತ್ತೆ ಹೊಳ್ಳಿ ಮುಚ್ಚಿಡ್ರಿ. 3ನೇ ದಿವಸ ಮತ್ತೆ 15 ಲೀಟ್ರ್ ಹಾಕೋದು, ಮತ್ತೆ ಕೆದರೋದು, ಅದನ್ನೆಲ್ಲ ಉಣಿಸ್ಬೇಕು. ಅದಕ್ಕೆ 15 ಲೀಟ್ರ್ ಉಣಿಸಿ ಮತ್ತೆ ಮುಚ್ಚಿಡೋದು. ಮೊದಲನೇ ದಿವಸ 30, 2ನೇ ದಿವಸ 15, 3ನೇ ದಿವಸ 15, 4ನೇ ದಿವಸ 10 ಲೀಟ್ರ್ ಹಿಂಗೆ ಮಾಡೋದು, ಮುಚ್ಚಿಡೋದು. 5ನೇ ದಿವಸ ಮತ್ತೆ 10 ಲೀಟ್ರ್ ಹಾಕೋದು, ಮತ್ತೆ ಮುಚ್ಚಿಡೋದು. 6ನೇ ದಿವಸ ಮತ್ತೆ 10 ಲೀಟ್ರ್ ಹಾಕಿ ಕಲಸೋದು, ಇಡೋದು. 6 ದಿವಸ ಆತಲ್ಲ. 6 ದಿವಸ ಆಗಿಂದ 4 ದಿವಸ ಮುಚ್ಚಿ ಸುಮ್ಮಿಟ್ಟುಬಿಡೋದು, ಏನು ಮಾಡೋಕ್ಕೆ ಹೋಗ್ಬೇಡ್ರಿ. 4 ದಿವಸ ಹಂಗೆ ಇಟ್ಟುಬಿಡೋದು, ಅಂದ್ರೆ 10 ದಿವಸ ಆಯ್ತು. 11ನೇ ದಿವಸ ಆ ಚೀಲ ತೆಗೀರಿ ಮ್ಯಾಲಿದು, ಆ ಬಾಕ್ಸನ್ನು ಎತ್ತಿಬಿಡ್ರಿ. ಎತ್ತಿದ ಕೂಡಲೇ ಏನಾಕೈತಿ, ಅದೇನು ಗೋಮೂತ್ರ ಉಣಿಸಿರಲ್ಲ ಮಣ್ಣಿಗೆ, ಆ ಮಣ್ಣೆಲ್ಲ ಹರಡಿಬಿಡ್ರಿ, ಅಲ್ಲೇ ನೆಳ್ಳಾಗ ಒಣಗಿಸಿಬಿಡ್ರಿ. ಅದನ್ನು ಒಣಗಿಸಿದ್ರಿ ಅಂದ್ರೆ ನಿಮ್ಮ ಹೊಲಕ್ಕೆ 1 ಎಕರೆಗೆ ಎಷ್ಟು ಯೂರಿಯಾ ಬೇಕಾಕೈತಲ್ಲ ಅಷ್ಟು ಕೆಲಸ ಇದು ಮಾಡ್ತೈತಿ. ಯೂರಿಯಾದ ದುಪ್ಪಟ್ಟು ಪರಿಣಾಮವನ್ನು ಇದು ಕೊಡ್ತೈತಿ. ನೀವಿನ್ನವ್ರು ಎಲ್ಲಿ ಸಿಗ್ತೈತ್ರಿ ಇದು? ಯಾಕಂದ್ರೆ ನಿಮಗೆ ಮಾಡೋದು ಬೇಡಾಗಿರ್ತೈತಿ. ನಾನು ತಿನ್ನಿ ಖರೀದಿ ಮಾಡೋಕೆ ಹೋದಂದ ರೈತ ಸಾಯ್ತಾನೆ. ರೈತ ಮನ್ಯಾಗ ಮಾಡ್ಕೋಬೇಕು ಇದನ್ನು. ಗೋಮೂತ್ರ ನಮಗೆ ಸಿಗೋದಿಲ್ರಿ ಅಂತ ನಿಮಗೆ ಅನಿಸ್ತಂದ್ರೆ ಇನ್ನೊಂದು ಉಪಾಯ ಹೇಳ್ತೀನಿ. ಏನಪ್ಪ ಇನ್ನೊಂದು ಉಪಾಯ ಅಂತಂದ್ರೆ, ಈ ಗೋಕೃಪಾಮೃತಮ್ ಅಂತ ಒಂದು ಸಿಗ್ತೈತಿ, ಕಲ್ಚರ್ ಇರ್ತೈತೆ. ಅದು 1 ಲೀಟ್ರ್ ಬಾಟ್ಲಿ ಯಾರು ಬೇಕಾದವ್ರು ಪುಕ್ಕಟ್ ಕೊಡ್ತಾರೆ. ಈಗ ಬಂದಿದ್ನಲ್ಲಿ ಇವನ ಹತ್ರದ ಇಲ್ಲಿ ಗದಗಿನೊಳಗೆ ಸುಮಾರು ಹಳ್ಳಿಗೆ ಜನ ಅದಾರ ನಮ್ಮ ಗೋಕೃಪಾಮೃತಮ್ ಮನೆಯೊಳಗಿದ್ದವ್ರು.
1 ಲೀಟ್ರ್ ಗೋಕೃಪಾಮೃತಮ್ ತೊಗೊಂಡು ಹೋಗ್ಬೇಕು, ಒಂದು ಬ್ಯಾರಲ್ ನೀರಿನಾಗ ಹಾಕ್ಬೇಕು. 200 ಲೀಟ್ರ್ದಾಗ 2 ಕಿಲೋ ಬೆಲ್ಲ, 2 ಕಿಲೋ ಮಜ್ಜಿಗೆ, 2 ಲೀಟ್ರ್ ಮಜ್ಜಿಗೆ ಹಾಕಿಬಿಡ್ರಿ. 6 ದಿನ ಹಿಂಗೆ ಒಂದು ಜರ ತಿರ್ಸ್ಕೊತಾ ಇರ್ರಿ. 6ನೇ ದಿವ್ಸಕ್ಕೆ ತಯಾರಾತು ಗೊಬ್ಬರ. ಅವಾಗ ನಾ ಆಗಲೇ ಹೇಳಿದ್ನಲ್ಲ, ಅದೇ ಬಾಕ್ಸ್ನೊಳಗೆ ಗೋಮೂತ್ರದ ಬದಲಿಗೆ ಈ ಗೋಕೃಪಾಮೃತಮ್ಮ ಉಣಿಸ್ಬಿಡ್ರಿ. ಆ ನೀರಿಗೆ ಉಣಿಸಿ 11 ದಿವಸ ಆದ ನಂತರ ತೆಗೆದು ಆ